ಕೋಮು ನಿಗ್ರಹ ದಳಕ್ಕೆ ಚಾಲನೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿಯೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಕೋಮು ನಿಗ್ರಹ ದಳ ಅಲ್ಲ, ಹಿಂದೂಗಳನ್ನ ಬೆದರಿಸಲು ಷಡ್ಯಂತ್ರ. ಸರ್ಕಾರದ ಬೆದರಿಕೆಗೆ ನಾವು ಬಗ್ಗೋದಿಲ್ಲ ಅಂತ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿದ್ದು ಸರ್ಕಾರದ ದಬ್ಬಾಳಿಕೆಗೆ ನಾವು ಹೆದರಲಿಕ್ಕೆ ಹೋಗೋದಿಲ್ಲ ಅಥವಾ ಹೆದರೋದಿಲ್ಲ ಅಂತೇಳಿ ಸರ್ಕಾರದ ದಬ್ಬಾಳಿಕೆನ ಎದುರಿಸುತ್ತೇವೆ ಅಂತ BY ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇತ್ತೀಚೆಗೆ ಮಂಗಳೂರು ಭಾಗದಲ್ಲಿ ಆಗ್ತಾ ಇರುವಂತಹ ಗಲಭೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು. ಕೋಮು ನಿಗ್ರಹ ದಳಕ್ಕೆ ಇವತ್ತು ಚಾಲನೆ ಕೊಡಲಾಯಿತು, ಅಂದರೆ ಆವತ್ತೇ ಚಾಲನೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಇದು ಕೋಮು ನಿಗ್ರಹ ದಳ ಅಲ್ಲ, ಹಿಂದೂಗಳನ್ನು ಬೆದರಿಸುವಂಥ ಷಡ್ಯಂತ್ರ ಅಂತ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಸರ್ಕಾರದ ಬೆದರಿಕೆಗೆ ನಾವು ಬಗ್ಗೋದಿಲ್ಲ, ಹೆದರೋದಿಲ್ಲ ಅಂತ ಹೇಳಿದರು. ಸೊ ಈ ಒಂದು ಕೋಮು ನಿಗ್ರಹ ದಳ ಏನಿದೆಯಲ್ಲ, ಇದು ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥ ಷಡ್ಯಂತ್ರ ಅಂತೇಳಿ, ಹಿಂದೂಗಳನ್ನು ಬೆದರಿಸಲು ಮಾಡ್ತಾ ಇರುವಂಥ ಷಡ್ಯಂತ್ರ ಇದು ಕೋಮು ನಿಗ್ರಹ ದಳ ಅಲ್ಲ ಅಂತ ಹೇಳಿದರು. ಸೊ ಸರ್ಕಾರದ ವಿರುದ್ಧ ವಿಜಯೇಂದ್ರ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿದ್ದು ಸರ್ಕಾರದ ದಬ್ಬಾಳಿಕೆಗೆ ನಾವು ಹೆದರೋದಿಲ್ಲ, ಬಗ್ಗೋದಿಲ್ಲ ಅಂತೇಳಿ. ಬಟ್ ಅಲ್ಲಿ ಮಂಗಳೂರು ಭಾಗದಲ್ಲಿ ಆಗ್ತಾ ಇರುವಂಥ ಪ್ರಕರಣಗಳನ್ನು ನೋಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಭಯ ಆಗುತ್ತೆ. ಸೊ ಆ ರೀತಿಯ ಪ್ರಕರಣಗಳು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಈ ರೀತಿಯ ಕೋಮು ನಿಗ್ರಹ ದಳ ಅಂತೇಳಿ ಒಂದು ಟೀಮನ್ನು ರಚನೆ ಮಾಡಿ ಈ ರೀತಿಯ ಘಟನೆಗಳಿಗೆ ಕಾರಣಕರ್ತರು ಯಾರಾಗ್ತಾರೆ, ಯಾಕೆ ಹಿಂಗೆ ಘಟನೆ ಆಗುತ್ತೆ ಅಂತೇಳಿ ಸ್ಪೆಷಲಾಗಿ ತನಿಖೆ ಮಾಡೋದಕ್ಕೆ ಮಾಡಿರುವಂಥ ಒಂದು ಟೀಮ್ ಇದು. ಬಟ್ ಇದನ್ನು BY ವಿಜಯೇಂದ್ರ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇದು ಕೋಮು ನಿಗ್ರಹ ದಳ ಅಲ್ಲ, ಹಿಂದೂಗಳನ್ನು ಬೆದರಿಸುವಂಥದ್ದು, ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥ ದಳ ಅಂಥೇಳಿ. ಸೊ ಆ ರೀತಿ ಲೆಕ್ಕಾಚಾರದಲ್ಲಿ ಇವರು ಮಾತನಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದ ವಿರುದ್ಧ BY ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದರು. ಸೊ ಸರ್ಕಾರದ ದಬ್ಬಾಳಿಕೆಯನ್ನು ನಾವು ಎದುರಿಸ್ತೇವೆ ಅಂಥೇಳಿ, ಸಿದ್ದು ಸರ್ಕಾರ ದಬ್ಬಾಳಿಕೆಗೆ ನಾವು ಹೆದರೋದಿಲ್ಲ, ಬಗ್ಗೋದಿಲ್ಲ ಅಂತ ಹೇಳಿದ್ದಾರೆ. ಕಾದು ನೋಡಬೇಕು.